ಭಗವಂತ ಎಂತ ಕೆಲಸ ಮಾಡಿಬಿಟ್ಟೆ ಮರ. ಯಪ್ಪ ಗೊಡ್ಚಿ ವೀರಭದ್ರ, ನಮ್ಮ ಕುಟುಂಬಕ್ಕೆ ಶಿಕ್ಷಣ ಕಡಿಮೆ ಇರಬಹುದು, ನಮ್ಮ ವಂಶದ ಕುಡಿ ಮತ್ತೊಬ್ಬರ ಹೊಟ್ಟೆ ಹುಟ್ಟೋಗಿ ಮಾಡಿಬಿಟ್ಟಲ್ಲೋ ಶಿವನ. ಈ ಮಕ್ಕ ಇಟ್ಕೊಂಡು ಊರಿಗೆ ಹೆಂಗ್ ಹೋಗ್ಲ ಭಗವಂತ? ನಮ್ಗೆ ವಂಶ ಅಂಶ ಹಂಸ ಅಂಬು ಭೇದ ಭಾವ ಇಲ್ಲ. ಆದ್ರೆ ಹೋಯ್ ಈ ಕಂಸನ ಹತ್ರ ನನ್ನ ಮಗನ ಬೆಳವು ಹಂಗ್ ಮಾಡಿಬಿಟ್ಟೆಲ್ಲ ಮರ. ಯಾವನಿಗೆ ಕಂಸ ಅಂತಿ ಮಣಕೆ ತಗೊಂಡು ಬಾಯಾಗ ತುರುಕಿ ಅಂದ್ರೆ ಬೆಣ್ಣಾಗ ಬರ್ಬೇಕ. ಮರ್ಯಾದೆ ಕೊಟ್ಟು ಮಾತಾಡಿ. ಏನ್ ಮರ್ಯಾದೆ ಕೊಡ್ತಾರ? ನಿಂತು ಹೋಗೋಣ, ಮೊದಲು ನಾವು ಹೊಕ್ಕಿವಿ ಆಮೇಲೆ ನೀವು ಬರ್ರಿ ಅಂತ ಹೇಳಿ. ನೀನೇ ಟ್ಯಾಕ್ಸಿ ತರಿಸ್ತೀನಿ ಎಲ್ಲಾರು ಕೂಡಿ ಹೋಗೋಣ ಅಂತಂದಿ. ನಿಂಗೆ ಹೇಳಿ ನನ್ನ ಹೆಂಡತಿ ತಲೆ ಮೇಲೆ ಚಪ್ಪಡಿ ಕಲ್ ಎಳೆದು ಬಿಟ್ಟೆ ಅಲ್ವೋ. ಹಲೋ ಮಿಸ್ಟರ್ ಬೀರಪ್ಪ, ಚಪ್ಪಡಿ ಕಲ್ಲು ಹೇಳದ್ ನಾನಲ್ಲ. ಹಂಗ್ ಕಂಡ್ರೆ ನನ್ನ ಹೆಂಡತಿ ಕನ್ಸಿಗೆ ತಣ್ಣೀರ್ ಎಸ್ದವ್ರು ನೀವೇ. ಈಗ ನಿನ್ನೆ ಹೆಂಡತಿ ಹೊಟ್ಟೆಲ್ ನನ್ನ ಮಗು ಬೆಳಿತಿತ್ತಂದಳಿ ನೆನ್ಸ್ಕೊಂಡ್ರೆ ತಲೆ ಚಿಟ್ಟಿಡಿತಿತ್ತು. ವೀರಭದ್ರ, ನನ್ನ ಹೆಂಡತಿ ಬಸವನ ಹೊಟ್ಟೆಗೆ ಒಂದು ಕೂಸು ಉಡ್ತೈತಿ, ನಮ್ದು ವಂಶ ಉದ್ಧಾರ ಆಗತ್ತಂದ್ರ ನಮ್ಮನೆ ದೀಪ ಅವ್ರ ಮನೆ ಕುಲ್ದೀಪ ಆಗತ್ತಲ್ಲೋ ನನ್ನ ಅಪ್ಪನ. ಭಗವಂತ, ನಮ್ಮನೆ ನಂದ ದೀಪ ಇವ್ರ ಮನೆ ಬೆಳಗ್ತಿತ್ತಲ್ಲ ಮರೆಯ. ಇದು ನ್ಯಾಯವ? ಇದು ಧರ್ಮವ? ಮಕ್ಕಳು ಹುಟ್ಟಿದ ಮೇಲೆ ಅದಲು ಬದಲು ಆದ್ರೆ ನಡೀತಿತ್ತು, ನಾವೇ ಬದಲಾಯಿಸ್ಕೊಂತಿದ್ದು. ಕೂಸು ಹುಟ್ಟೋದಕ್ಕಿಂತ ಮುಂಚಿನ ಅದಲು ಬದಲು ಮಾಡಿಟ್ಟಿದ್ಯಲ್ಲೋ ನನ್ನ ಅಪ್ಪನೇ. ಭಗವಂತ, ಇಂಥ ಅನ್ಯಾಯ ಮಾಡಿದ್ಯಲ್ಲ. ನೀನ್ ದೇವ್ರಾ? ಅಲ್ಲ, ಕಲ್ಲು ಕಲ್ಲು. ನಿನಗೆ ಪೂಜಾ ಮಾಡಿ ಏನು ಭಾಗ್ಯ ಬಂತು ಹೇಳು. ಅಪ್ಪ ಭಾಗ್ಯವಂತರ, ಇಲ್ಲಿ ಯಾಕ್ರಯ್ಯ ಬಡ್ಕೋತಾ ಇದ್ದೀರಾ? ಶಿವರೇ, ನೀವೇ ಹೇಳಿ ಮರ್ರೆ. ಭಗವಂತ ಹಿಂಗ ಅನ್ಯಾಯ ಮಾಡ್ಲಕ್ಕ ನಮಗೆ? ಶಿವಣ್ಣ, ದೊಡ್ಡ ಅನಾಹುತ ನಡೆದು ಹೋಗಿತ್ತು ನಮ್ಮ ಜೀವನದಾಗ. ಶಿವರೇ, ಇಂಥ ಕಲ್ಚರ್ ಇಲ್ದಿದ್ದವ್ರ ಮನೆಯಲ್ಲಿ ನನ್ನ ಮಗು ಹುಟ್ಟಬೇಕಾ? ಶಿವಣ್ಣ, ಅಂದ್ರೆ ನಮಗದಿಲ್ಲ. ಯಾವುದು? ಖರ್ಜೂರ. ಅಂದ್ರೆ ಶಿವರೇ, ಇವ್ರಿಗೆ ಕಲ್ಚರ್ ಅಂದ್ರೆ ಹೇಳೋಕೆ ಗೊತ್ತಿಲ್ಲ. ಅಂತವ್ರ ಮನೆಯಲ್ಲಿ ನಮ್ಮ ಮಗು ಬೆಳಿಬೇಕಾ? ಶಿವಣ್ಣ, ನಮ್ದು ದೊಡ್ಡ ಕುಟುಂಬ ಐತ್ರಿ. ನಮ್ಗೆ 4 ಮಂದಿ ಹೆದರ್ ನಡೀತಾರ. ನಾವು ಬಾಯಿ ಬಂದಾಗ ಮಾತಾಡ್ಬೇಡ ಅಂತ ಹೇಳ್ರಿ ಅವಂಗ. ಶಿವರೇ, ಐ ಹ್ಯಾವ್ ಸೋ ಮೆನಿ ರೆಸ್ಪೆಕ್ಟ್. ಯಾರು ಕೊಡ್ಲಿಲ್ಲ ಅಂದ್ರೂ ನಾನೇ ತಗಂತೆ. ಹೇಳಿ ಅವನಿಗೆ. ಅಣ್ಣ, ನಮ್ಮದು ಜಮೀನ್ದಾರ್ ವಂಶ, ಹೆಂಗ ಬೇಕಾದಾಗ ಮಾತಾಡ್ರೆ ಮತ್ತೆ ಮನುಷ್ಯ ಆಗಿರಂಗಿಲ್ಲ. ನಿಲ್ಸ್ರಯ್ಯ ಸಾಕು, ಎಲ್ರು ದೊಡ್ಡವರ ಇಲ್ಲೇ. ಅದೇ ಮತ್ತೆ ಸಿ, ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಇಶ್ಯೂ. ಇದನ್ನ ಇಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಕೂತ್ಕೊಂಡು ಡಿಸ್ಕಷನ್ ಮಾಡಬೇಕು. ನನ್ನ ಮಾತು ಕೇಳಿ, ಬನ್ನಿ ಬನ್ನಿ. ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನು ಹೆಂಗಾಗುತ್ತೋ ಗೊತ್ತಿಲ್ಲ. ಆದರೆ ನಮ್ಮನೇಲಿ ಮಾತ್ರ ಯಾವಾಗೂ ಏನೇನೂ ಆಗ್ಬಿಡುತ್ತೆ. ಸದ್ಯ ಮಕ್ಕಳು ಮನೇಲಿಲ್ಲ, ಇಲ್ಲ ಅಂದಿದ್ರೆ ಕಷ್ಟ ಆಗ್ಬಿಟ್ರು. ಬಹುಶಃ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ಮಾವ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ನಮ್ಮಪ್ಪ ಮಾಡಿರೋ 2ನೇ ಒಳ್ಳೆ ಕೆಲಸ ಅಂದ್ರೆ ಇದೆ. ಮೊದಲನೇದು ಯಾವುದು? ನನಗೆ ಜನ್ಮ ಕೊಟ್ಟಿದ್ದು. ಬಾಬಾ, ನೀವಾದ್ರೂ ನಿಮ್ ತಾಯಿ ಹೊಟ್ಟೆಲಿ ಹುಟ್ಟಿದ್ರಿ. ಅದೇ ನಮ್ಮ ಹಣೆ ಬರಹ ನೋಡಿ, ನಮ್ಮ ಮಗು ಈ ವಿಲೇಜ್ ಲೇಡಿ ಹೊಟ್ಟೆಲಿ ಹುಟ್ಟಂಗಾಯ್ತು. ಲೇಡಿ ಅಂತ ಯಾರ ಲೇಡೆ? ನೀನು ಲೇಡೆ, ನಿಮ್ಮ ಅಪ್ಪ ಲೇಡೆ, ನಿಮ್ಮ ಅವ್ವ ಲೇಡೆ, ನಿಮ್ಮ ಇಡೀ ವಂಶನೇ ಲೇಡೆ. ನಿನಗೆ ಮಾತ್ರ ಬೈಯಕ್ಕೆ ಬರೋದ? ನನಗೂ ಬರ್ತತ್ತೆ ಬೈಯಕ್ಕ. ಬಸಮ್ಮ, ಲೇಡಿ ಅನ್ನೋದು ಕೆಟ್ಟ ಪದ ಅಲ್ಲಮ್ಮ. ಲೇಡಿ ಅಂದ್ರೆ ಹೆಣ್ಣು ಅಂತ ಅರ್ಥ ಅಷ್ಟೇ. ಲೇಡಿ ಅಂದ್ರೆ ಹೆಣ್ಣಂತ ನನಗೆ ಗೊತ್ತಾಗತ್ರಿ. ನಮ್ಮ ಬಸವಗೆಲ್ಲಿ ಗೊತ್ತಾಗಬೇಕು? ಇದಕ್ಕೆ ಮೊದಲೇ ಇರಿಗೇಷನ್ ಕಡಿಮೆ ಐತಿ. ಕಂಡ್ರೆ ಶಿವರೇ, ಸಮ ಮಾಡಿ ಎಜುಕೇಶನ್ ಅಂದಲ್ಲಿ ಹೇಳೋಕೆ ಬತ್ತಿಲ್ಲ. ಇಂಥವ್ರ ಹೊಟ್ಟೆಲ್ ನನ್ನ ಮಗು ಹುಟ್ಟುಕ? ನೀನು ಓದಾಗ ನನ್ನ ಕಾಲು ಮರಿ ಸಿಕ್ಕಾಕ. ನಿಮ್ಮ ಯೋಗ್ಯತೆಗ ನೇಗಲಂದ್ರೆ ಗೊತ್ತಿಲ್ಲ, ಹೊಲ ಹುಳದಂದ್ರೆ ಗೊತ್ತಿಲ್ಲ, ಚಾವಟಿ ಅಂದ್ರೆ ಗೊತ್ತಿಲ್ಲ, ಭತ್ತದ ಸಿಪ್ಪೆನ ಒಲೆಗೆ ಹಚ್ಚಿ ಬೆಂಕಿ ಹಚ್ಚೋದು ಗೊತ್ತಿಲ್ಲ, ಹೊಲಕ್ಕೆ ಹೋಗಿ ಕೊಳೆ ಕೀಳೋದು ಗೊತ್ತಿಲ್ಲ. ಇಂತಾಕಿ ಹೊಟ್ಯಾಗ ನನ್ನ ಕೂಸು ನನ್ನ ವಂಶದ ಕೂಡ ಹುಟ್ಟಬೇಕಾ? ಯವ್ವ, ಯಾವ ದೇವ್ರು ಕೇಳ್ಕೊಳ್ಳ ಶಿವನೇ. ನಾನ್ ಹೇಳಿರೋ ಒಂದು ಮಾತಿಗೆ 20 ಮಾತಾಡ್ತಾ ಇದ್ದಾಳೆ ರೀ. ನೋಡ್ಕೊಂಡು ಸುಮ್ನೆ ನಿಂತಿದ್ದೀರಲ್ಲ. ಅದೇ ಕಾಂಬುದೇ ಬೇಡ ಅಂದೇಳಿ ಸುಮ್ಮನೆ ನಿಂತ್ಕೊಂಡಿದ್ದೆ. ರೀ, ಓ ಗೌರಿ, ಸ್ವಲ್ಪ ಸುಮ್ಮನೆ ಇರೆ. ನೋಡಿ, ಈಗ ಆಗಿದ್ದಾಗೋಯ್ತು. ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕಲ್ವಾ? ಹಾಂ ಗೌರಿ, ಮಾತಿತ್ತಿದ್ರೆ ಬಸಮ್ಮಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಬಸಮ್ಮಗೆ ಏನೇನು ಆಸೆ ಇದೆಯೋ ಅದೆಲ್ಲ ತೀರಿಸ್ಬೇಕು. ಬಸಮ್ಮ ಹಂಗೆ, ಬಸಮ್ಮ ಹೀಗೆ ಅಂತೆಲ್ಲ ಪ್ರೀತಿಯಿಂದ ಮಾತಾಡ್ತಿದ್ಯಲ್ಲ. ಈಗ ಪ್ರೀತಿಯೆಲ್ಲ ಎಲ್ಲ ಹೋಯ್ತು. ಪ್ರೀತಿ ಇತ್ತು ಗಿರ್ಜಮ್ಮ, ಆದ್ರೆ ನಮ್ಮನೆ ಪಾರ್ಕಿಂಗ್ ಅಲ್ಲಿ ಪಕ್ಕದ ಮನೆಯವ್ರ ಕಾರ್ ನಿಲ್ಸೋಕೆ ನಾವು ಎಂತ ಅನ್ಯಾಯ ಮಾಡಿತ್ ಹೇಳಿ. ನಮ್ಮ ಮನೆಗಿನ ಜಾಗ ಇಲ್ಲದೆ ನಿಮ್ಮ ಮನೆಗೆ ಬಂದು ನಿಲ್ಸಿಲ್ಪ. ಬಾಯಿಗೆ ಬಂದಂಗೆ ಮಾತಾಡ್ರೆ ಬಾಯಿ ಮೇಲೆ ಬಡಿತೀನಿ. ಬಾವಾ, ಹೆಸರು ನೋಡಿ, ಬೀರಪ್ಪ, ಬಸಮ್ಮ, ಓಲ್ಡ್ ನೇಮ್. ನಮ್ಮ ಮಗುನು ಓಲ್ಡ್ ಆಗೇ ಇರುತ್ತೆ. ಏಯ್, ಇನ್ನು ಒಂದು ಮಾತು ಏನಾರ ಆಡಿದ್ರ ನಾನು ಹೊಟ್ಯಾಗ ಬೆಳಿತಾರೋ ನೀನು ಕೂಸ್ಗ ಬಡ್ದು ಬಿಡ್ತೀನಿ. ಹೌದಾ? ನನ್ನ ಮಗು ಹೊಡೆದ್ರೆ ನಿನ್ನ ಮಗು ಟಿವಿ ಸೂಕ್ಷ್ಮ ಹಿಂಡ್ತೀನಿ. ಬ್ಯಾಡ. ಏಯ್, ಕಟ್ಕೊಂಡ್ರ ನಾ ಬಾಡಿ ಒಳಕ್ಕೆ ನಾ ಟಿವಿ ಹಿಂಡೋಳೆ. ನಾನ್ ಬಡಿತಾನೆ. ಏನಾದ್ರು
ಮಾಡ್ರಿ. ಅವ್ರವ್ರು ಮಾಡ್ಕೊಂಡು ಬಂದಿದ್ದಾರೆ, ಮಧ್ಯ ನಾನೇನ್ ಮಾಡ್ಲಿ? ಅಯ್ಯೋ, ಏನಾದ್ರೂ ಪರಿಹಾರ ಹೇಳಿ ಅಂತ ಹೇಳ್ತಿರೋದು. ನೋಡಿ ನೋಡಿ, ಪ್ಲೀಸ್ ಪ್ಲೀಸ್, ಶಾಂತಿ ಶಾಂತಿ, ಸಮಾಧಾನ ಮಾಡ್ಕೊಳ್ಳಿ. ಭಗವಂತನ ಅನುಗ್ರಹ ಇಲ್ಲದೆ ಒಂದೇ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಅಂತ ಹಿರಿಯರು ಹೇಳ್ತಾರೆ. ಅದನ್ನ ನೀವು ನಂಬ್ತೀರಾ? ಅವ್ರು ನಂಬ್ತಾರೋ ಬಿಡ್ತಾರೋ, ನೀವು ಮುಂದುವರಿಸಿ. ನೋಡಿ, ಈ ಗುಡ್ ನ್ಯೂಸು ಈ ತರ ಎಕ್ಸ್ಚೇಂಜ್ ಆಗೋದಕ್ಕೂ ಭಗವಂತನೇ ಕಾರಣ ಆಗಿರ್ಬೋದು. ಯೋಚನೆ ಮಾಡಿ. ಈಗ ಆಲ್ರೆಡಿ ಟ್ರೀಟ್ಮೆಂಟ್ ಆಗ್ಬಿಟ್ಟಿದೆ. ಸೊ 9 ತಿಂಗಳು ಕಳೀಲಿ, ಡೆಲಿವರಿ ಆಗುತ್ತೆ. ಅಲ್ಲಿವರೆಗೂ ಮಗುಗೆ ಏನೇನು ಆರೈಕೆ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳಿ. 9 ತಿಂಗಳಾದ್ಮೇಲೆ ಡೆಲಿವರಿ ಆಗುತ್ತಲ್ಲ, ಆಗ ನಿಮ್ಮ ಮಕ್ಕಳನ್ನ ನೀವು ನಮ್ಮ ಮನೆ ಕರ್ಕೊಂಡು ಹೋಗಿ. ಓಕೆ? ಇದು ಅಪ್ಪಂಗ್ ಹುಟ್ಟಿದ ಮಾತಂದ್ರ. ಓ, ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೊಗಳಿದ್ರು ಬೈದಂಗೆ ಕೇಳಿಸುತ್ತೆ. 9 ತಿಂಗಳವರೆಗೂ ದಯವಿಟ್ಟು ಚೆನ್ನಾಗಿ ಆರೈಕೆ ಮಾಡಿ, ಆಮೇಲೆ ನೋಡ್ಕೊಳ್ಳೋಣ. ಆಯ್ತು, ಹೋಗಿ ರೆಸ್ಟ್ ಮಾಡಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಅಲ್ಲ ಗಿರ್ಜಮ್ಮ, ನನ್ನ ಮಗು ಒಟ್ಟಿಗೆ ನಾನು ಇರ್ಕಲ್ದ, ಅದಕ್ಕೆ ಇವ್ರ ಜೊತೆ ಹಾತಿದ್ದೆ. ನಾನು ಅಷ್ಟೇ, ನಾನು ಕೂಸೋರ್ ಹೊಟ್ಟೆ ಬೀಳಾಗತ್ತಲ್ಲ, ಅದಕ್ಕೆ ನಾನು ಅವ್ರು ಕೂಡ ಹೊಂಟೀನಿ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ದಿಸ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂಡ್ ಇಲ್ಲಾಜಿಕಲ್. ನೋಡಿ, ನಿಮ್ಮ ಹೆಂಡತಿ ಜೊತೆ ನೀವು ಹೋಗಿ ಮಕ್ಕಳನ್ನ ಅವ್ರವರೇ ನೋಡ್ಕೊಳ್ತಾರೆ. ಹುಷಾರು ಪಾಪು. ದೇವ್ರೆ, ನನ್ನ ಮಗು ಅವ್ರ ಹೊಟ್ಟೆಲ್ ಬೆಳೀತಾ ಇದೆ, ಅವ್ರ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ. ಆ ಅಮ್ಮ ನೋಡಿದ್ರೆ ಹೆಂಗ್ ಬೇಕೋ ಹಂಗ್ ಕುತ್ಕೋತಾರೆ, ಹೆಂಗ್ ಬೇಕೋ ಹಂಗ್ ಮಾತಾಡ್ತಾರೆ. ಯಾವಾಗ ನೋಡಿದ್ರು ಆ ಎಲೆ ಅಡಿಕೆನ ತಿಂತಾನೆ ಇರ್ತಾರೆ. ಒಂದು ಡೀಸೆನ್ಸಿ ಇಲ್ಲ, ಡಿಗ್ನಿಟಿ ಇಲ್ಲ. ನನ್ನ ಮಗುನು ಅವ್ರ ಹಾಗೆ ಹುಟ್ಟುತ್ತೋ ಏನೋ. ತಗೋ, ಇದನ್ನ ಕುಡೀರಿ. ಏನಿದು? ಇದು ಹೊಲದ ಬೇಲಿ ಮ್ಯಾಗ ಸಿಗೋ ಸೊಪ್ಪಿನ ಶರಬತ್ತು ಅಂತಾರ. ಇದಕ್ಕೆ ಕಲಸಕ್ರಿ, ನಿಂಬೆಹಣ್ಣು ಎಲ್ಲ ಹಾಕಿ ಸೋಸಿ ತಗೊಂಬಂದಿನ ಕುಡಿವ. ಯಪ್ಪ, ಏನ್ರಿ ಇದು? ನೋಡಕ್ ಹಿಂಗಿದೆ, ಇದನ್ನ ನಾನು ಕುಡಿಬೇಕು? ಕುಡಿಬೇಕಾಗಿರೋದು ನೀನಲ್ವಾ, ನಿನ್ನ ಹೊಟ್ಯಾಗ ಬೆಳಕತ್ತೈತಲ್ಲ ನನ್ನ ಕೂಸು, ಅದ್ರ ಸಲುವಾಗಿ ಕುಡಿಬೇಕು. ನೋಡಿ, ಮಾತಿಗೂ ನನ್ನ ಮಗು ನಿಮ್ಮ ಹೋಟೆಲ್ ಬೆಳೀತಿದೆ, ನನ್ನ ಮಗು ನಿಮ್ಮ ಹೋಟೆಲ್ ಬೆಳೀತಿದೆ ಅಂತ ಹೇಳ್ಬೇಡಿ. ಗೊತ್ತಿಲ್ಲದೆ ಇರೋರು ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳ್ಳಲ್ಲ ಹೇಳಿ? ಅಯ್ಯ, ಊರು ಮಂದಿ ಮಾತಿಗೆ ತಲೆ ಕೆಡಿಸ್ಕೊಂಡು ಕುಂತ್ರ ಜೀವನ ಮುಂದೆ ಹೋಗತಿ. ಅದೆಲ್ಲ ತಲೆ ಕೆಡಿಸ್ಕೊಬೇಡ್ರಿ, ಕುಡ್ರಿ ಸುಮ್ಮನೆ. ನಾನು ಇದನ್ನ ಕುಡಿಯಲ್ಲ. ಶಿವಣ್ಣ ಎಲ್ಲಿದ್ರಿ? ಓ, ಈಗೇನಾಯ್ತು ಬೀರಪ್ಪ? ಶರಬತ್ತು ಕುಡಿಯಂಗ್ಲೇನಾಗತ್ತಾಳ ಈಕಿ. ನೀವು ಅವಾಗ ಈಕಿ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಈಕಿ ಅನ್ನದ ಇವನ ಅನ್ನಕ್ಕಾಕತ್ಯಾ? ಶಿವಣ್ಣ, ನಿನ್ನ ಹೆಂಗಾರ ಮಾಡಿ ಕುಡಿಸೋ ಮರ್ಯ. ಇದಾದ ಮೇಲೆ ಹಾಗಲಕಾಯಿ ರುಬ್ಬಿ ರಸ ಮಾಡ್ಕೊಂಡ್ ಬರ್ತೀನಿ. ಹಾಗಲಕಾಯಿನ? ಬಾವಾ, ಏನಿದೆಲ್ಲ? ಇರಮ್ಮ ಬೀರಪ್ಪ, ಈಗ ಕಾಲ ಬದಲಾಗಿದೆ. ಇಂಥವನ್ನೆಲ್ಲ ಕುಡಿಬೇಕು ಅಂದ್ರೆ BP-ನೋ ಶುಗರೋ ಬರಬೇಕು. ಹಾಗೂ ಒಂದ್ ವೇಳೆ ಸಪ್ಲಿಮೆಂಟ್ಸ್ ಬೇಕೇ ಬೇಕು ಅಂದ್ರೆ ಅದಕ್ಕೆ ಅಂತಾನೆ ಮಾತ್ರೆಗಳಿದೆ ಅನ್ನೋದು ಗೌರಿ ಅಭಿಪ್ರಾಯ. ಹಾಗಾಗಿ ಇದನ್ನ ಬಿಟ್ಬಿಡು. ನಮ್ಮ ವಂಶದ ಕುಡಿ ಅಂದ್ರೆ ಏನ್ ಅನ್ಕೊಂಡಿ ಶಿವಣ್ಣ? ನೆಲ ಗುದ್ದಿ ನೀರ್ ತೆಗಿ ಮಕ್ಕಳದೀವ್ ನಾವ. ಓ, ನಿಮ್ಮಪ್ಪ ಬೋರ್ವೆಲ್ ಆಗಿತ್ತಾ ಇದ್ರ? ಹೇಳಲೇ ಇಲ್ಲ. ಶಿವಣ್ಣ, ನಕಲಿ ಮಾಡಿ ಸಾಕು. ನನ್ನ ಮಗ ಚಲೋ ತಂಗಿರ್ಬೇಕಂದ್ರೆ ಇವನ್ನೆಲ್ಲ ಕುಡಿಲೇಬೇಕು. ಕುಡಿಯಕ್ಕೆ ಹೇಳು ಮಾರಯ್ಯ. ಗೌರಮ್ಮ, ಗೌರಿ, ಒಂದೇ ಒಂದ್ಸರಿ ಕಣ್ಮುಚ್ಕೊಂಡು ಟಕ್ಕಂತ ಕುಡಿದ್ಬಿಡು. ಗೌರಿ ಗೌರಿ, ಬಂದೆ. ಎಂತಾಯ್ತು? ಇವ್ರು ಏನೇನೋ ಕುಡಿಯಕ್ ಕೊಡ್ತಿದಾರೆ. ಹೇಕತ್ತೆ ಮನೆ, ನನ್ನ ಹೆಂಡತಿಗೆ ಎಂತ ಕೊಡು ಬಂದಿದ್ಯಾ? ನಿನ್ನ ಹೆಂಡತಿ ಕೊಡಕ್ ಬಂದಿಲ್ಲೋ, ನಿನ್ನ ಹೆಂಡತಿ ಹೊಟ್ಟಾಗಿರೋ ನಾನು ಕೂಸಿ ಕುಡಿಯಕ್ಕೆ ಕೊಟ್ಟಿನಿ. ನನ್ನ ಮಗ ಚಲೋ ತಂಗಿರ್ಬೇಕಂದ್ರೆ ಇಂಥ 100 ಕಾಡು ಸೊಪ್ಪು ಕುಡಿಬೇಕು. ಕುಡ್ದಿಲ್ಲ ಅಂದ್ರೆ ಬ್ಯಾರೇನಾಕತ್ ಮತ್ತ. ಕಾಶಿಯವರೇ, ನೋಡ್ರಿ, ಬೀರಪ್ಪ ಹಳ್ಳಿಯವನು ಆದ್ರೂ ಮಗು ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ದಾನೆ. ನೀವು ಕಾಳಜಿ ವಹಿಸಕ್ಕಾಗಿಲ್ಲನ್ರಿ? ಹೊಡ್ಕೋಬೇಕು ನಿಮ್ ಬುದ್ಧಿಗೆ. ಇವ್ರ ಹೆಂಡತಿ ಹೊಟ್ಟೆಲಿರೋ ನಮ್ಮ ಮಗುಗೆ ಕುಡಿಯಕ್ಕೆ ಏನಾದ್ರೂ ಕೊಡಿ, ಇವ್ರು ನಾನು ನೋಡ್ಕೋತಾರೆ. ಗೌರಿ, ಮಾತಿಗೂ ಇವ್ರು ನನ್ನ ಕಣ್ಕಂತ್ರ ಅಂದೇಳಿ ಹೇಳ್ಬೇಡ ಮರ್ತಿ. ನನ್ನ ಹಾರ್ಟ್ ಒಳಗೆ ಚಿಲ್ಲಿ ಪೌಡರ್ ಹಾಕಿ ಕಲಿಸ್ದಂಗ. ಅಯ್ಯೋ ಕಾಶಿಯವರೇ, ನೋಡ್ಕೊಳ್ಳೋದು ಗೌರಿನಲ್ಲ, ಗೌರಿ ಒಳಗಿರೋ ಇವರ ಮಗುನ. ನೀವು ಹೋಗಿ ನೋಡ್ಕೊಳ್ಳಿ ಬಸಮ್ಮನ ಒಳಗಿರೋ ನಿಮ್ಮ ಮಗುನ. ಹೌದಲ್ಲ? ಹಂಗಾರೆ ಈಗಲೇ ಹೋಗಿ ಬಸಮ್ಮನ ಕುಡುಕೆ ಅಂತಾರೋ ತಗೋಬತ್ತೆ. ನೀ ಕುಡಿವಾ. ಕುಡಿ
ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ. ಶಿವಣ್ಣ ಗಿರಿ ನಿಂತ್ಕೊಳ್ಳಿ ಎಂತ ಮಾಡ್ತಿದ್ರಿ? ಇದನ್ನೆಲ್ಲ ತಿಂಬಕ್ಕಾಗ ಕೇಸರಿ ಹಾಯ್ಕೊಂಡು ಹಾಲು ತಗೊಬಂದಿದೆ, ಇದನ್ನ ಕುಡಿನಿ. ಹುಟ್ಟು ಮಗು ಕೆಂಪು ಹುಟ್ಟತ್ತು. ಈ ಮಗು ಹ್ಯಾಂಗ್ ಹುಟ್ಟದ್ರ ನನಗೇನ? ಊಟ ಆಗಿ ತಾಸ ಆತು, ಎಲ್ಲ ಅಡ್ಕ ತಿಂದಿಲ್ಲ ಅಂದ್ರ ತಲೆ ಕಡ್ತ ಬರ್ತತೆ. ಕೊಡ. ಇಂಥ ಟೈಮಲ್ಲಿ ಎಲೆಡ್ಕೆ ಎಲ್ಲ ತಿಂಬಕ್ಕಾಗ, ಅದಕ್ಕೆ ಕೇಸರಿ ಹಾಕಿ ಹಾಲು ತಗೊಬಂದಿದೆ, ಇದನ್ನೇ ಕುಡಿನಿ. ಈಗೇನ ನೀನ್ ಹುಟ್ಟೋ ಮಗು ಕೆಂಪಗಿರ್ಬೇಕಲ್ಲ. ಈ ಎಲೆ ಅಡಿಕೆ ಹಾಕೊಡ್ ಜಗದ್ರ ಬಾಯೆಲ್ಲ ಕೆಂಪಕ್ಕತಿ, ಆಗ ಮಗು ಕೆಂಪಗ ಹುಡ್ತತಿ. ಅಯ್ಯೋ ಭಗವಂತ, ಇವಳಿಗೆ ಹೆಂಗ ಅರ್ಥ ಮಾಡಿಸುತ್ತ? ಇಲ್ಕಣಿ, ಅಲ್ಲ ನಿಮ್ಮ ಮಗು ಒಳ್ಳೆ ರೀತಿಯಲ್ಲಿ ಬೆಳಿಕಂಗಿದ್ರೆ ಇಲ್ಲಿ ನನ್ನ ಮಗುನ ಒಳ್ಳೆ ರೀತಿ ಆರೈಕೆ ಮಾಡ್ಕ. ನನ್ನ ಕೂಸನ್ ನೋಡ್ಕೊಳಕ್ಕ ನನ್ನ ಗಂಡದನ ಗಂಡ. ಅದಕ್ಕೆ ನನ್ನ ಮಗುನ್ ಕಣ್ಕಂಕೆ ನಾನು ಇಲ್ಲಿ ಬಂದದ್ದು, ಅರ್ಥ ಮಾಡ್ಕಣಿ. ಆಮೇಲೆ ನಮ್ಮ ಅಜ್ಜಿ ಕೊಟ್ಟು ಚೂರ್ಣ ಇತ್ತು, ಅದನ್ನು ತಿನ್ನಿ. ಚೂರ್ಣ ತಿನ್ನಕ ಪೊರ್ಕಿಲ್ ಹೊಡೆದ್ರ ಹೋಗದೇ ಅಂತ ರೋಗ ಬಂದತ್ತ ನನಗ. ಚೂರ್ಣ ಗಿರ್ಣ ಎಲ್ಲ ಬ್ಯಾಡ, ಒಳ್ಳೆ ಮೀನ್ ಸಾರ್ ತಿನ್ಬೇಕಂತ ಬೈಕೆ ಆಗೈತಿ. ಹೋಗಿ ಮಾಡಿಸ್ತ. ಮೀನಾ? ಮೀನಾನ? ಅಯ್ಯೋ ಅಮ್ಮ, ಮೀನ್ಗೇನು ತಿನ್ಬೇಡ, ಮುಳ್ಳು ಚುಚ್ಚರ ಮಗು ಕಷ್ಟ ಆಯ್ತು. ಅದು ಅಲ್ಲದೆ ನಾನು ನನ್ನ ಮಗುನ ಪ್ಯೂರ್ ವೆಜ್ ಮಾಡ್ಕೊಂಡಳೆ ಅನ್ಕೊಂಡಿದ್ದೆ. ನೀನಿಲ್ಲಿ ವೆಜ್ಜು ವೆಜ್ಜು ಅಂತ ಹೊಯ್ಕೊಂತೀರ, ಅಲ್ಲ ನನ್ನ ಗಂಡ ನೀನ್ ಹೆಡ್ತಗ ಮಾಂಸ ತಿನ್ಸಕ್ ಹೊಂಟಾನ. ಅಯ್ಯೋ ಬ್ಯಾ, ಗಿರ್ಜಮ್ಮ ಬನ್ನಿ ಮರ್ರೆ ಇಲ್ಲಿ. ಏನ್ ಕಾಶಿವ್ರೆ? ಕಾಣಿ ಮರ್ರೆ, ಮೀನ್ ತಿಂತೆ ಅಂದಳಿ ಹೇಳ್ತಾಳೆ, ಮಗು ಮುಳ್ಳು ಚುಚ್ಚೋದಿಲ್ಲ. ಹಾಲು ಕುಡಿ ಅಂದ್ರೆ ಎಲೆಡ್ಕೆ ಹಾಕ್ತೆ ಅಂದಳಿ ಹೇಳ್ತಾಳೆ. ಅದು ಅಲ್ಲದೆ ಗೌರಿಗೆ ಮಾಂಸ ತಿನ್ಸ್ತೆ ಅಂದಳಿ ಹೇಳ್ತಿದ್ದಾಳೆ. ಬಸಮ್ಮ, ಹಾಗೆಲ್ಲ ಹೇಳ್ಬಾರ್ದಲ್ವಾ? ಗರ್ಭಿಣಿಯರಿಗೆ ಬೇಕಾಗಿರೋ ಪೌಷ್ಟಿಕ ಆಹಾರ ವೆಜ್ಜಲ್ಲೂ ಸಿಗುತ್ತೆ, ನಾನ್ ವೆಜ್ಜಲ್ಲೂ ಸಿಗುತ್ತೆ. ಅದು ಅವ್ರವ್ರ ಇಷ್ಟ, ಬಲವಂತ ಮಾಡೋದಕ್ಕೆ ಹೋಗ್ಬಾರ್ದು. ಅದನ್ನ ಮೊದ್ಲು ಈ ಮುಷಡಿಗೆ ಹೇಳ. ಮಾರಿ ನೋಡು, ಮಾರಿ ಹಂಗೈತೆ. ಸೈಕಲ್ದಾಗ ಮಿಠಾಯಿ ಮಾರ್ತಾರಲ್ಲ ಹಂಗೈತಿ. ಎಲ್ಲಿ ಮಗು ಹಾಗ ಹುಟ್ಟು ಬಿಡ್ತತ್ತ, ಹೆದರಿಕೆ ಬರ್ತತ್ತ ನನಗ. ಕಂಡ್ರೆ ಗಿರ್ಜಮ್ಮ, ನಮ್ಮ ಹಣೆ ಬರ ಎಂತ ಆಯ್ತು ಮರ್ರೆ. ಕಾಶಿವ್ರೆ, ಒಂದ್ ನಿಮಿಷ ಇರಿ. ನೋಡು ಬಸಮ್ಮ, ನಿಮ್ ಮಗು ಶುಭ ಆಗಲ್ಲಪ್ಪ, ಇನ್ನು ನನ್ನ ಕೈಲಿ ಆಗಲ್ಲ. ಇಲ್ಲ ರೀ, ನನ್ನ ಕೈಲೂ ಆಗಲ್ಲ. ಹಾಗಾಗಿರಿ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು ಇದನ್ನ ನೀವು ಹೊರಗೂ ಹಾಕೋಬಹುದು. ಈ ಕಂಪ್ನಿನ ನಾನೊಬ್ಬನೇ ಬೇಕಾದ್ರೆ ಮೇಂಟೈನ್ ಮಾಡ್ಬಿಡ್ತೀನಿ, ಆದರೆ ಇವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ನನ್ನ ಕೈಲಾಗ್ತಾ ಇಲ್ಲ. ಅಲ್ಲ ರೀ, ಏನ್ರಿ ಆಗಿದೆ ಇವ್ರಿಗೆ? ಆ ಗೌರಿ ಅಂತೂ ನಾನು ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಬಸಮ್ಮ ಹಳ್ಳಿ ಅವಳು, ಅವಳ ಹೋಟೆಲ್ ನನ್ನ ಮಗು ಬೆಳೆದ್ರೆ ಅವಳ ಥರನೇ ದಡ್ಡಿ ಆಗಲ್ವಾ ಅಂತ ಕೇಳ್ತಾಳೆ. ಆ ಬಸಮ್ಮ ಏನು ಕಮ್ಮಿನಾ? ಗೌರಿಗೆ ಹಳ್ಳಿ ಜೀವನ ಗೊತ್ತಿಲ್ಲ, ಹಳ್ಳಿ ಪದ್ಧತಿ ಗೊತ್ತಿಲ್ಲ, ಹಳ್ಳಿ ಊಟ ಗೊತ್ತಿಲ್ಲ, ಟೋಟಲ್ ಆಗಿ ನಮ್ಮ ಸಂಸ್ಕಾರನೇ ಗೊತ್ತಿಲ್ಲ ಅಂತ ಅವಳ ಹೊಟ್ಟೆಲಿ ನನ್ನ ಮಗು ಬೆಳೀತಾ ಇದೆ ಅಂತ ಒಂದೇ ಉಸಿರಲ್ಲಿ ಕೊರಗ್ತಾ ಇದ್ದಾಳೆ. ಅಯ್ಯೋ, ಏನೋ ಮಿಸ್ ಆಗಿ ಎಕ್ಸ್ಚೇಂಜ್ ಆಗ್ಬಿಡ್ತಪ್ಪ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಆಗುತ್ತಾ? 9 ತಿಂಗಳು ಕಾದು ಮಗು ಹುಟ್ಟಿದ ಮೇಲೆ ಮಗುನ ಎಕ್ಸ್ಚೇಂಜ್ ಮಾಡ್ಕೋಬಹುದು ತಾನೇ? ಅದನ್ನ ನೀನ್ ಹೇಳ್ತಾ ಇದೆಯಾ ಗಿರಿ? ಸಂಬಂಧಪಟ್ಟವ್ರು ಹೇಳ್ಬೇಕಲ್ವಾ? ಮಕ್ಳಿಲ್ಲ ಅಂತ ಕೊರಗ್ತಾ ಇದ್ರು. ಭಗವಂತ ಆ ಭಾಗ್ಯನೂ ಕರುಣಿಸಿದ್ದಾನೆ, ಅಕ್ಸೆಪ್ಟ್ ಮಾಡ್ಬೇಕಲ್ವಾ? ಈ ಮನುಷ್ಯ ಹೆಂಗಪ್ಪ ಅಂದ್ರೆ, ಸಿಗದೇ ಇರ್ಬೇಕಾದ್ರೆ ಸೊಕ್ಕಿರಲ್ಲ, ಸಿಕ್ಕದ ಮೇಲೆ ಸೊಕ್ಕು ಬಿಟ್ಟು ಬೇರೇನೂ ಇರಲ್ಲ. ಮಕ್ಳಿಲ್ಲ ಅಂತ ಪರದಾಡ್ತಾ ಇದ್ರು, ಬಾಡಿಗೆ ತಾಯಿನ ಕರ್ಕೊಂಡ್ಬಂದು ಮಗುನ ಮಾಡ್ಕೊಳಕ್ಕೆ ರೆಡಿ ಆಗಿದ್ರು. ಈಗ ಅವ್ರಿಗೆ ತಾಯಿ ಹಾಕೋ ಅದೃಷ್ಟ ಬಂದಿದೆ. ನಮ್ಮ ಮಗು ಇಂಥವ್ರ ಹೋಟೆಲ್ ಹುಟ್ಟಬೇಕಾ, ನಮ್ಮ ಮಗು ಇಂಥವ್ರ ಹೋಟೆಲ್ ಹುಟ್ಟಬೇಕಾ ಅಂತ ಈಗ ಲೆವೆಲ್ ತೋರಿಸ್ತಾ ಇದ್ದಾರೆ. ರೀ, ಇದು 1 ದಿನದ್ದು 10 ದಿನದ್ದು ಅಥವಾ 1 ತಿಂಗಳಿಂದೋ ಕಥೆ ಅಲ್ಲ. ಈ ಕಥೆ ಮುಗಿದು ರಿಸಲ್ಟ್ ಬರೋದಕ್ಕೆ 9 ತಿಂಗಳಾಗುತ್ತೆ. ಅಂದ್ರೆ 9 ತಿಂಗಳವರೆಗೂ ಇದೇ ಸ್ಟೋರಿ ಕಂಟಿನ್ಯೂ ಆಗುತ್ತಾ? ಹ್ಞೂ ರೀ. ಗಿರಿ, ನೀನ್ ಯಾಕೆ ಒಂದು ಕೆಲಸ ಮಾಡಬಾರ್ದು? ಈ ಕೆಲಸಕ್ಕೆಲ್ಲ ರಜೆ ಹಾಕಿ ಸೀದಾ ಬಸ್ ಹತ್ಕೊಂಡು ಸಿರ್ಸಿಗೆ ಯಾಕೆ ಹೋಗ್ಬಾರ್ದು? ಆಗ ನೀವೇನ್ ಮಾಡ್ತೀರಾ? ನಿನ್ನಿಂದನೇ ಬಂದ್ಬಿಟ್ಟು ನಾವೇನ್ ಸ್ಕೂಲ್ ಮಕ್ಕಳು ಹುಷಾರಿಲ್ಲ ಅಂತ ಲೀವ್ ಲೆಟರ್ ಹಾಕಿ ಊರಿಗೆ ಹೋಗ್ಬಿಡೋದಕ್ಕೆ? ಏ ಶಿವಣ್ಣ, ಎಲ್ಲದಿ ದೌಡ್ ಬಾರೋ. ಶಿವರೇ, ಗಿರ್ಜಮ್ಮ ಬನ್ನಿ ಮರ್ರೆ. ಏಯ್ ನೋಡು, ನೀನ್ ಹೆಂಡ್ತಿ ಇಂಗ್ಲೀಷ್ ಪಿಕ್ಚರ್ ನೋಡಕ್ ಹೇಳ. ಇಲ್ಕಣ, ನಾನು ಅಷ್ಟೇ ಹೇಳ್ತಾ ಇದ್ದೆ, ನಿನ್ ಹೆಂಡತಿಗೆ ಕನ್ನಡ ಓದು ಕಲ್ಸೋ. ಕಲ್ಸೋದಿಲ್ಲ ಅಂದ್ರೆ? ತೋರ್ಸೋದಿಲ್ಲ ಅಂದ್ರೆ? ಕಲ್ಸೋದಿಲ್ಲ ಅಂದ್ರೆ? ತೋರ್ಸೋದಿಲ್ಲ ಅಂದ್ರೆ? ಏನ್ ಫಿಶ್ ಮಾರ್ಕೆಟ್ ಆಯ್ತು?
ಏನ್ರ ನಿಮ್ ಪ್ರಾಬ್ಲಮ್? ಅಣ್ಣ ನೀವು ಹೇಳಕತ್ತಾನ ನನ್ನ ಹೆಂಡತಿ ಕನ್ನಡ ಓದೋದು ಕಲಿಬೇಕಂತ, ಇವ್ನ ಹೆಂಡತಿ ಇಂಗ್ಲೀಷ್ ಸಿನಿಮಾ ಕಳ್ಸೋದಿಲ್ಲ ಅಂತ. ಇದು ಯಾವ ನ್ಯಾಯ ರೀ? ಶಿವ ಅವ್ರೆ ನೀವೇ ಹೇಳಿ ಮರ್ರಿ, ನನ್ನ ಮಗು ಕನ್ನಡ ಪಂಡಿತ ಆಯ್ಕಂದಳಿ ಎಷ್ಟು ಕನಸು ಕಟ್ಕೊಂಡಿದ್ದೆ, ಇವ ಆತಿಲ್ಲ ಅಂತ. ಕಾಶಿ ಅವ್ರೆ, ಏನೋ ಆಗೋಗಿದೆ ಅನ್ಸರ್ಸ್ಕೊಂಡು ಹೋಗ್ಬೇಕಲ್ವಾ? ಅದ್ಬಿಟ್ಟು ಮುಂದೆ ಆಗೋದ್ರ ಬಗ್ಗೆ ಈ ತರ ಕಿತ್ತಾಡ್ತಾ ಇದ್ದೀರಲ್ಲ. ಬೀರಪ್ಪ, ನೀನಾದ್ರೂ ಸ್ವಲ್ಪ ಸುಮ್ಮನೆ ಇರಿ. ಅಕ್ಕ, ಮೊದ್ಲು ಆ ಬೀರಪ್ಪ ಅನ್ನೋ ಹೆಸರನ್ನ ಚೇಂಜ್ ಮಾಡಕ್ ಹೇಳು. ಆಮೇಲೆ ನನ್ ಮಗು ಹುಟ್ಟಿದ್ದೆ ಯಾರಪ್ಪ ಅನ್ಬೋದು. ನಿನಗ ಕೇಳಿಸ್ಕೊಳಕ್ ಆಗಂಗಿಲ್ಲ ಅಂದ್ರ ಕಿವನ ಕಿತ್ತು ಹೋಗಿ ಬದಲಾಯಿಸ್ಕೋಬೇಕಂತ. ನನಗ ಅಣ್ಣನ ಹೆಸರು ಎಷ್ಟು ಚಂದ ಐತಿ ಬೀರಪ್ಪ ಅಂತ, ಬದಲಾಯಿಸ್ಕೊಳಕ್ಕೆಲ್ಲ ಆಗಂಗಿಲ್ಲ. ತಾಯಿ, ಸ್ವಲ್ಪ ನಿಧಾನ ಮಾತಾಡು. ಹೊಟ್ಟೆಲಿರೋ ನನ್ ಮಗುಗೆ ತೊಂದ್ರೆ ಆಗುತ್ತೆ. ನೀನ್ ಹಿಂಗ ಆಡ್ತಿರ, ನಾನ್ ಇಲ್ಲ ಕುಂತಲ್ಲ ಕುಣ್ದಾಡ್ಬಿಡ್ತಾನೆ. ನೀ ಜಾಸ್ತಿ ಮಾತಾಡಿದ್ರೆ ನಾನ್ 100 ಮೀಟರ್ ರನ್ನಿಂಗ್ ರೇಸ್ ಅಲ್ಲಿ ಓಡ್ಬಿಡ್ತೀನಿ. ಅಯ್ಯೋ ಸಾಕು, ಸುಮ್ನೆ ಇರಮ್ಮ. ಇಷ್ಟೊತ್ತು ಇವ್ರದಾಯ್ತು, ಇವಾಗ ನೀವು ಶುರು ಹಚ್ಕೊಂಡ್ರೆ. ಅಯ್ಯೋ ಭಗವಂತ, ಈ ಕಥೆಗೆ ಎಂಡ್ ಕಾರ್ಡ್ ಕೊಡಲ್ವಾ ನೀನು? ಪೋಸ್ಟ್ ಮತ್ತೆ ಹಾಸ್ಪಿಟ್ಲಿಂದಾನೆ ಲೆಟ್ರು. ರೇ, ಏನಾಯ್ತು? ಶಿವರೇ ಎಂತಾಯ್ತು ಮರ್ರೆ? ಇಷ್ಟೊತ್ತು ಒಳಗೆ ಮಗು ಮಲಗಿದೆ, ಅದಕ್ಕೆ ಡಿಸ್ಟರ್ಬ್ ಮಾಡಬೇಡ, ನಾನು ಓಡ್ಬಿಡ್ತೀನಿ, ನಾನು ಕುಣಿದು ಬಿಡ್ತೀನಿ, ನಾನು ಎಗರಾಡ್ಬಿಡ್ತೀನಿ ಅಂತ ಏನೇನೋ ಹೇಳಿದ್ರಲ್ಲ. ಮಿಠಾಯಿ ಡಬ್ಬಿಲಿ ಮಿಠಾಯಿಯೇ ಇಲ್ವಂತೆ. ಅಂದ್ರೆ ಅದು ಟ್ರೀಟ್ಮೆಂಟು ಮಿಸ್ ಆಯಿತು ಅಂತ ಮಿಸ್ ಆಗಿ ಲೆಟರ್ ಕಳಿಸಿದ್ರಂತೆ. ನಾಳೆ ಹೋದ್ರೆ ನಿಮ್ಮ ಟ್ರೀಟ್ಮೆಂಟ್ ನಿಮಗೆ ಮಾಡಿ ಕಳಿಸ್ತಾರಂತೆ. ಅದಕ್ಕೆ ಸಾರಿ ಅಂತ ಕೇಳಿ ಲೆಟರ್ ಕಳಿಸ್ತಾರೆ. ಬೀರಪ್ಪ ಸಾರಿ ಮರೆ, ನಮಗೆ ಎಷ್ಟೋ ವರ್ಷದಿಂದ ಮಕ್ಕಳ ಇರಲಿಲ್ಲ. ಸಾರಿ ರೀ. ಸಾರಿ ಗಿರಿ. ಅಯ್ಯೋ, ನಾವಿಬ್ರ್ಯಾಕೆ ನಮ್ಗೆ ಸಾರಿ ಕೇಳ್ಕೊತಾ ಇದ್ದೀವಿ. ಇವ್ರ ಗಲಾಟೆಲಿ ನನ್ನ ತಲೆ ಚಿಟ್ಟಿಡ್ದೋಗಿದೆ. ಮೊದಲು ಹೋಗಿ ಔಷಧಿ ಹಚ್ಕೊಂಡ್ಬರ್ತೀನಿ. ನೋಡಿ, ನಾಳೆ ಫಸ್ಟು ನೀವಿಬ್ರು ಟ್ರೀಟ್ಮೆಂಟ್ಗೆ ಹೋಗಿ ಬನ್ನಿ, ಆಮೇಲೆ ನೀವಿಬ್ರು ಟ್ರೀಟ್ಮೆಂಟ್ಗೆ ಹೋಗಿ ಬನ್ನಿ. ದಯವಿಟ್ಟು ಒಟ್ಟಿಗೆ ಮಾತ್ರ ಹೋಗ್ಬಿಡಿ, ಓಕೆ? ಈ ಇಬ್ಬರು ದಂಪತಿಗಳು ನನಗೆ ತಲೆನೋವು ಬರೆಸಿ ತಲೆ ಇದೆ ಅಂತ ನೆನಪು ಮಾಡಿಬಿಟ್ರು. ಅಲ್ಲ, ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದವ್ರಿಗೆ ಭಗವಂತ ಮಗುನ್ ಕರುಣಿಸ್ತಾ. ಅದಕ್ಕೊಂದು ಧನ್ಯವಾದ ಹೇಳೋದು ಬಿಟ್ಟು ಏನೆಲ್ಲ ಆಟ ಆಡ್ಬಿಟ್ರು ಭಗವಂತ. ಜೀವನವೇ ಒಂದು ಆಟ ಅಲ್ವಾ ಶಿವಪ್ರಸಾದ್? ಭಗವಂತ, ಆಹಾ, ಎಲ್ಲ ಗಲ್ಬಸ್ಗಳನ್ನು ಲೈವಲ್ಲಿ ನೋಡಿ ಕಮೆಂಟ್ರಿ ಕೊಡೋದಕ್ಕೆ ಕಡೆಯಲ್ಲಿ ಬಂದ್ಯಾ? ಬಹಳ ಸಂತೋಷ. ನನಗಿಲ್ಲಿ ಯಾರ ಮೇಲೂ ಅಭಿಪ್ರಾಯ ಇಲ್ಲ ಶಿವಪ್ರಸಾದ್. ನಾನಿಲ್ಲಿ ಕೇವಲ ಮೂಕ ಪ್ರೇಕ್ಷಕನಷ್ಟೇ. ಮೂಕ ಪ್ರೇಕ್ಷಕ. ಯಾರಿಗೂ ಹೇಳ್ಬೇಡ ಭಗವಂತ, ಜನ ನಕ್ಬಿಡ್ತಾರೆ. ಅಲ್ಲ ಭಗವಂತ, ಇಷ್ಟೆಲ್ಲ ಆಟ ಆಡ್ಸೋದು ಬೇಕಿತ್ತಾ? ಆಟ ಆಡಿಸುವವನು ನಾನಲ್ಲ ಶಿವಪ್ರಸಾದ್. ಆಟವನ್ನ ಸೃಷ್ಟಿ ಮಾಡಿ ನಿಮಗೆ ಪರಿಚಯಿಸುವವನು ಮಾತ್ರ ನಾನು. ಆದರೆ ಆಟವನ್ನು ಆಡುವವರು, ಆಟಕ್ಕಾಗಿ ಕಾಡುವವರು, ಕಾಡಿಸುವವರು, ಆಟದಲ್ಲಿ ಸೋಲು ಗೆಲುವನ್ನು ಸೃಷ್ಟಿ ಮಾಡಿಕೊಂಡವರು ನೀವೇ ಹೊರತು ನಾನಲ್ಲ. ಹೌದು, ಇದೇ ತರ ಅಲ್ವಾ ನಾವೆಲ್ಲರೂ ಬದುಕ್ತಾ ಇರೋದು? ಇದನ್ ಬಿಟ್ಟು ಇನ್ನೇನ್ ಮಾಡ್ಬೇಕಾಗಿತ್ತು? ಆಟ ಯಾಕೆ ಅಂತ ಸುಮ್ಮನೆ ಬಿಡ್ಬೇಕಾ? ಸುಮ್ಮನಿರುವುದು ವಿಚಾರವಲ್ಲ ಶಿವಪ್ರಸಾದ್. ಆಟದಲ್ಲಿ ಭಾಗವಹಿಸಿದ ಮೇಲೆ ಆಟವಾಡುವುದಷ್ಟೇ ನಿಮ್ಮ ವಿವೇಚನೆಯಲ್ಲಿರಬೇಕು. ಆ ಥರ ಬರೀ ಆಟ ಆಡ್ಕೊಂಡಿರೋ ಜೀವಿ ಯಾವ್ದಿದೆ ಇಲ್ಲಿ? ತೋರ್ಸೋ. ಹಾ ಶಿವಪ್ರಸಾದ್, ಪುಟ್ಟ ಮಕ್ಕಳಿದಾರಲ್ಲ, ಅವರಿಗೆ ಗೆಲುವಿನ ಹಂಬಲವಿಲ್ಲ, ಸೋಲಿನ ಭಯವಿಲ್ಲ, ಎದುರಾಳಿಯ ಹಂಗಿಲ್ಲ, ಎದುರಿಗಿರುವವರ ಅರಿವೇ ಇಲ್ಲ. ಎಲ್ಲರೂ ನಮ್ಮವರೇ, ಎಲ್ಲದೂ ನಮ್ಮದೇ ಎಂದು ಎಲ್ಲರೊಳಗೊಂದಾಗಿ ಆಟವಾಡುತ್ತಾರೆ. ಈಗ ಹೇಳು,
ನನ್ನ ಮಾತಲ್ಲಿ ತಪ್ಪಿದೆಯಾ? ನಿಜ, ನಾವೆಲ್ಲರೂ ಮಕ್ಕಳ ದೃಷ್ಟಿಯಿಂದ ಈ ಪ್ರಪಂಚನ ನೋಡೋಕೆ ಶುರು ಮಾಡಿಬಿಟ್ರೆ ತಲೆಯಲ್ಲಿರೋ ಟೆನ್ಷನ್ನು 90% ಕಮ್ಮಿ ಆಗ್ಬಿಡುತ್ತೆ. ಆದರೂ ಭಗವಂತ, ಬಸಮ್ಮ ಗೌರಿ ವಿಷಯದಲ್ಲಿ ನೀನು ಮಾಡಿದ್ದು ನನಗೆ ಅಸಮಾಧಾನ ಇದೆ. ಯಾಕೆ ಹೀಗೆ ಮಾಡಿದೆ? ಯಾರ್ಯಾರಿಗೆ ಏನೇನು ಲಭಿಸಬೇಕು ಎನ್ನುವುದು ಕಾಲನಡೆ. ಕಾಲಕ್ಕೂ ಮೀರಿ ಕಾಲಿಟ್ಟಾಗ ಸೃಷ್ಟಿ ಎನ್ನುವುದು ವಿನಾಶದ ಹಾದಿಗೆ ಹೋಗುವುದು. ಮಕ್ಕಳು, ಮದುವೆ, ಯಶಸ್ಸು ಇವೆಲ್ಲವೂ ಕಾಲಬ್ರಹ್ಮನ ಅಣತಿ ಇಲ್ಲದೆ ಯಾರಿಗೂ ದೊರಕುವುದಿಲ್ಲ. ಆದರೆ ಪ್ರಾಮಾಣಿಕ ಪ್ರಯತ್ನ, ಒಳ್ಳೆಯ ಮನಸ್ಸು, ನಿಷ್ಠೆಯ ಜವಾಬ್ದಾರಿ ಇವಿಷ್ಟಿದ್ದರೆ ಕಾಲ ಸ್ವಲ್ಪ ಬೇಗ ಕೂಡಿ ಬರಬಹುದು. ಆದರೆ ಸಂಯಮದಿಂದ ಇರದೆ ಆತುರದಿಂದ ತೆಗೆದುಕೊಂಡ ನಿರ್ಧಾರವು ಪಶ್ಚಾತ್ತಾಪವನ್ನು ಉಂಟು ಮಾಡಬಹುದು. ತಾಪವನ್ನು ಸಹಿಸಬಹುದು, ಆದರೆ ಯಾರೂ ಕೂಡ ಪಶ್ಚಾತ್ತಾಪವನ್ನು ಸಹಿಸಲಾರರು. ಹಾಗಾಗಿ ಅವಮಾನಗಳನ್ನಾಗಲಿ, ಅನ್ಯರ ಮಾತುಗಳನ್ನಾಗಲಿ, ಸೋಲನ್ನಾಗಲಿ, ಕಷ್ಟಗಳನ್ನಾಗಲಿ ಸಹಿಸಿಕೊಳ್ಳುವುದನ್ನು ಕಲಿತರೆ ಊಹಿಸಿಕೊಳ್ಳಲಾಗದ ಯಶಸ್ಸೆನ್ನುವ ಕೈತುತ್ತನ್ನು ನಾನೇ ನನ್ನ ಕೈಯಾರೆ ನಿಮಗೆ ನೀಡುತ್ತೇನೆ. ಅದು ಮಾಗದ ತುತ್ತು, ಮುಗಿಯದ ತುತ್ತು, ಎಂದು ಅರಗದ ತುತ್ತಾಗಿ ನಿಮ್ಮ ಸ್ವತ್ತಾಗಿ ನಿಮ್ಮ ಜೊತೆಯಲ್ಲೇ ಇರುವುದು.